ಪ್ರಭು ರಾಮಚಂದ್ರ. ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ, ನನ್ನ ಪ್ರಿಯ ಸಹೋದರ ಲಕ್ಷ್ಮಣನಿಗೆ ಏನಾಯ್ತು? ಪ್ರಭು ರಾಮಚಂದ್ರ, ಆ ಮಾಯಾವಿ ರಾವಣ ಪುತ್ರ ಇಂದ್ರಜಿತು ನಿಮ್ಮ ಮೇಲೆ ಪ್ರಯೋಗಿಸಿದ ದಿವ್ಯಾಸ್ತ್ರದಿಂದ ನೀವು ಪ್ರಜ್ಞಾಶೂನ್ಯರಾಗಿ ನೆಲದ ಮೇಲೆ ಬಿದ್ದಿರಿ. ಆ ಇಂದ್ರಜಿತು ನೀವಿಬ್ಬರು ಮೃತರಾದರೆಂದು ತಿಳಿದು ಜಯಘೋಷ ಮಾಡುತ್ತಾ ರಣರಂಗದಿಂದ ಹೊರಟು ಹೋದ. ಹಾಗಾದ್ರೆ ಲಕ್ಷ್ಮಣ ಎಚ್ಚರಗೊಳ್ಳಲಿಲ್ಲವೇ? ಅಯ್ಯೋ ದುರ್ವಿಧಿ, ಇದೇನೋ ಆಗಿ ಹೋಯಿತು. ನನ್ನ ಪ್ರಿಯ ಸೋದರ ಜೀವರಹಿತರಂತೆ ರಣರಂಗದಲ್ಲಿ ಬಿದ್ದಿರುವುದನ್ನು ನಾನು ನೋಡುವಂತಾಯ್ತಲ್ಲ. ಲಕ್ಷ್ಮಣನಿಲ್ಲದೆ ನನಗೆ ಸೀತೆಯಿಂದ ಏನಾಗಬೇಕಾಗಿದೆ? ನನ್ನ ಸೋದರ, ನನ್ನ ಬಂಧು, ನನ್ನ ಸ್ನೇಹಿತ, ನನ್ನ ಸೇವಕ, ನನ್ನ ಸರ್ವಸ್ವವಾದ ಲಕ್ಷ್ಮಣನಿಲ್ಲದೆ ನನ್ನ ಬಾಳು ವ್ಯರ್ಥ. ಸಮಾಧಾನ ಮಾಡಿಕೊ ರಾಮಚಂದ್ರ, ಸಮಾಧಾನ ಮಾಡಿಕೊ. ನನ್ನ ಪ್ರಿಯ ಸೋದರ ಲಕ್ಷ್ಮಣ ನನಗಾಗಿ ಹೀಗೆ ಚಲನೆ ಇಲ್ಲದೆ ಮಲಗಿರೋದನ್ನ ಕಂಡು ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸುಗ್ರೀವ? ಇಲ್ಲ, ಸುಮಿತ್ರಾ ದೇವಿಯ ಪ್ರಿಯ ಪುತ್ರನಾದ ಲಕ್ಷ್ಮಣ ಏನಾದರೂ ಅಸುನೀಗಿದರೆ ನಾನು ಎಲ್ಲ ವಾನರರ ಸಮಕ್ಷಮದಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ಇಲ್ಲ ಪ್ರಭು, ಖಂಡಿತ ಅಂತ ಪರಿಸ್ಥಿತಿ ಸಂಭವಿಸುವುದಿಲ್ಲ. ಧೈರ್ಯವಾಗಿರಿ. ಒಂದು ವೇಳೆ ವಿಧಿ ವಿಲಾಸದಿಂದ ಅಂತಹ ಪ್ರಸಂಗ ಉಂಟಾದರೆ ನಾನು ಏನು ಮಾಡಲಿ ಜಾಂಬವಂತ? ನನ್ನ ಪ್ರಿಯ ಸೋದರ ಲಕ್ಷ್ಮಣನಿಲ್ಲದೆ ನಾನು ಅಯೋಧ್ಯೆಗೆ ಹೇಗೆ ಹೋಗಲಿ? ನನ್ನ ಪ್ರಿಯ ಪುತ್ರನೆಲ್ಲಿ ಎಂದು ಸುಮಿತ್ರಾ ದೇವಿ ಕೇಳಿದಾಗ ನಾನು ಅವರಿಗೆ ಏನೆಂದು ಹೇಳಲಿ? ಊರ್ಮಿಳೆ, ನನ್ನ ಪತಿ ಏನಾದ ಎಂದು ಕೇಳಿದರೆ ನಾನು ಅವಳನ್ನು ಯಾವ ಮಾತುಗಳಿಂದ ಸಾಂತ್ವನಗೊಳಿಸಲಿ? ಕೌಸಲ್ಯ ದೇವಿಗೆ ಏನು ಹೇಳಲಿ? ಕೈಕೇಯಿ ಮಾತಿಗೇನು ಹೇಳಲಿ? ಭರತ ಶತ್ರುಘ್ನರು ನಮ್ಮ ಸೋದರ ಲಕ್ಷ್ಮಣನೆಲ್ಲಿ ಎಂದು ಕೇಳಿದರೆ ನಾನು ಅವರಿಗೆ ಯಾವ ಉತ್ತರವನ್ನು ಕೊಡಲು ಸಾಧ್ಯ? ತನ್ನ ಜೀವನವನ್ನೇ ನಿನ್ನ ಸೇವೆಯಲ್ಲಿ ಅರ್ಪಿಸಿಕೊಂಡ ಲಕ್ಷ್ಮಣನನ್ನು ನೀನು ಏನು ಮಾಡಿದೆ ಎಂದು ಕೇಳುವ ಸುಮಿತ್ರಾ ದೇವಿಯನ್ನು ನಾನು ಹೇಗೆ ಎದುರಿಸಲಿ? ನಾನು ಏನು ಮಾಡಲಿ? ಪ್ರಣಾಮಗಳು ಮಹಾಪ್ರಭು. ವಿಜಟೆ, ನಾನು ಹೇಳಿದ ಕಾರ್ಯವನ್ನು ಮಾಡಿದೆಯಾ? ಮಾಡಿದ್ದೆ ಪ್ರಭು. ಈ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಯುದ್ಧ ಭೂಮಿಗೆ ಕರೆದೊಯ್ದು ನಾನು ಹೇಳಿದ ದೃಶ್ಯವನ್ನು ತೋರಿಸಿದೆಯಾ? ತೋರಿಸಿದೆ ಪ್ರಭು. ಆ ದೃಶ್ಯವನ್ನು ಕಂಡು ಈ ಸೀತೆ ಕರುಣಾಜನಕವಾಗಿ ಗೋಳಾಡಿದಳೆ, ಬಹಳವಾಗಿ ದುಃಖಿಸಿದಳೆ. ಹೌದು ಪ್ರಭು, ದುಃಖಿಸಿದಳು. ಒಳ್ಳೆಯದೇ ಆಯ್ತು. ಕಡೆಗೂ ಈ ಸೀತೆಗೆ ಸತ್ಯವೇನೆಂದು ತಿಳಿದಂತಾಯ್ತು. ತ್ರಿಜಟೆ, ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಎಲೈ ಸೀತೆ, ಯುದ್ಧ ಭೂಮಿಯಲ್ಲಿ ಆ ರಾಮ ಲಕ್ಷ್ಮಣರ ಮೃತದೇಹವನ್ನು ಕಂಡ ಮೇಲಾದರೂ ನಿನ್ನ ಪತಿ ಅಜೇಯನಲ್ಲವೆಂದು ಅರ್ಥವಾಯಿತೆ. ಈ ಲಂಕೇಶ್ವರನನ್ನು ಗೆಲ್ಲುವ ಗುಂಡಿಗೆ ಅವನಿಗಿಲ್ಲವೆಂದು ಸ್ಪಷ್ಟವಾಯಿತೆ. ಏಕೆ ಸೀತೆ ಮಾತನಾಡುತ್ತಿಲ್ಲ? ಓ, ಹತನಾದ ನಿನ್ನ ಪತಿಯ ಬಗ್ಗೆ ದುಃಖಿಸುತ್ತಿರುವೆಯಾ? ದುಃಖಿಸು, ದುಃಖಿಸು, ಎಷ್ಟು ಬೇಕಾದರೂ ದುಃಖಿಸು. ನಾನು ನಿನಗೆ ಕೆಲವು ದಿನಗಳ ಕಾಲಾವಕಾಶ ನೀಡುತ್ತೇನೆ. ಅಲ್ಲಿಯವರೆಗೂ ಹೊತ್ತು ನಿನ್ನ ಕಣ್ಣೀರನ್ನು ಬರಿದು ಮಾಡಿಕೊಂಡು ದುಃಖಿಸು. ಓ, ನಿನ್ನ ಪತಿಯ ಮರಣದೊಂದಿಗೆ ಅವನ ಮೇಲಿನ ನಿನ್ನ ಪ್ರೇಮವು ಸತ್ತು ಹೋಗಲಿ. ಸಾಕು ಸಾಕು ಮಾಡು ನಿನ್ನ ಅಮಂಗಳದ ಮಾತುಗಳನ್ನು.
ಇಲ್ಲಿಯವರೆಗೂ ನೀನು ಸೃಷ್ಟಿಸಿದ್ದ ವಂಚನೆಯ ಸುಳ್ಳುಗಳನ್ನು ಸತ್ಯವೆಂದು ನಂಬಿ ಶೋಕಿಸಿದ್ದು ನಿಜ. ಆದರೆ ಇನ್ನೆಂದೂ ನಿನ್ನ ವಂಚನೆಯ ಜಾಲವನ್ನು ನಾನು ನಂಬುವುದಿಲ್ಲ. ನನ್ನ ಪತಿ ಹತರಾದರು ಎಂದು ನುಡಿಯುವ ನಿನ್ನ ನೀಚ ನಾಲಿಗೆ ನಿಷ್ಕ್ರಿಯವಾಗುವ ಸಮಯ ದೂರವಿಲ್ಲ. ನೆನಪಿಡು, ನನ್ನ ಸ್ವಾಮಿ ಕ್ಷೇಮವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಜೀವಂತವಾಗಿದ್ದಾರೆ. ಯಾವ ಕ್ಷಣದಲ್ಲಾದರೂ ಅವರು ಎದ್ದು ನಿಲ್ಲುತ್ತಾರೆ. ನಿನ್ನ ಸಂಹಾರದ ಕ್ಷಣಗಳನ್ನು ಎಣಿಸುತ್ತಿರು. ಹೆಣ್ಣೆ, ನಿನ್ನ ಅಹಂಕಾರವಿನ್ನೂ ಅಡಗಲಿಲ್ಲವೇ? ಅಡಗುತ್ತದೆ, ಇಷ್ಟರಲ್ಲೇ ಅಡಗುತ್ತದೆ. ರಾಮಚಂದ್ರ ಪ್ರಭು, ನಿನ್ನಂಥ ವೀರನಿಗೆ ಈ ಹತಾಶೆ ತರವಲ್ಲ. ಈ ದಿನದ ಪರಾಜಯ ತಾತ್ಕಾಲಿಕವಷ್ಟೇ. ಅಂತಿಮ ವಿಜಯ ನಮ್ಮದೇ. ಧೈರ್ಯ ತಂದುಕೋ, ಧೈರ್ಯ ತಂದುಕೋ. ನಾನು ಹೀಗೆ ಮಾಯಾಸ್ತ್ರದಿಂದ ಬಂಧಿತನಾಗಿರುವಾಗ ವಿಜಯ ಸಾಧಿಸುವುದು ಹೇಗೆ? ರಾವಣ ಯಾವ ಕ್ಷಣದಲ್ಲಾದರೂ ಆಕ್ರಮಿಸಬಹುದಲ್ಲವೇ? ವಿಭೀಷಣ, ನಾನು ನಿನಗೆ ಮಾತು ಕೊಟ್ಟಿದ್ದಂತೆ ನಿನ್ನನ್ನು ಲಂಕೆಯ ರಾಜನನ್ನಾಗಿ ಮಾಡಲಿಲ್ಲ. ನಾನು ಕೊಟ್ಟಿದ್ದ ಮಾತಿಗೆ ನಾನು ತಪ್ಪಿದೆ ವಿಭೀಷಣ, ನಾನು ತಪ್ಪಿದೆ. ಪ್ರಭು, ಸುಗ್ರೀವ, ನೀನು ಕೂಡಲೇ ಲಂಕೆಯನ್ನು ಬಿಟ್ಟು ಹೊರಟು ಹೋಗು. ಏಕೆ ಪ್ರಭು? ಸುಗ್ರೀವ, ನಾನು ನಿನ್ನ ಜೊತೆ ಇಲ್ಲವೆಂದು ತಿಳಿದರೆ ರಾವಣ ನಿನ್ನನ್ನು ಅಸಮಾನಿಸುತ್ತಾನೆ. ಆದ್ದರಿಂದ ನೀನು ಅಂಗದ ಸಕಲ ಸೈನ್ಯ ಪರಿವಾರದೊಂದಿಗೆ ಸಾಗರವನ್ನು ದಾಟಿ ಕಿಷ್ಕಿಂಧೆಗೆ ಪಯಣ ಮಾಡು. ಬೇಡ ರಾಮಚಂದ್ರ, ಈಗ ಅಂತ ನಿರ್ಧಾರ ಸೂಕ್ತವಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗುವಂತ ನೀಚರು ನಮ್ಮಲ್ಲಿ ಯಾರೂ ಇಲ್ಲ. ಸುಗ್ರೀವ, ಅಂತ ಕಠಿಣವಾದ ಮಾತುಗಳು ಏಕೆ? ಇಷ್ಟು ದಿನ ನೀವೆಲ್ಲ ಮಿತ್ರ ಕಾರ್ಯಕ್ಕಾಗಿ ತಮ್ಮ ಸರ್ವ ಶಕ್ತಿಯನ್ನೇ ವಿನಿಯೋಗಿಸುತ್ತೀರಿ. ಈಗ ನಾನೇ ನಿಮಗೆ ಅನುಮತಿಯನ್ನು ನೀಡುತ್ತಿದ್ದೇನೆ. ನೀವೆಲ್ಲರೂ ನಿಮಗೆ ಇಷ್ಟ ಬಂದ ಕಡೆಗೆ ಹೋಗಬಹುದು. ಲಕ್ಷ್ಮಣ, ಸೋದರ ಲಕ್ಷ್ಮಣ. ರಾಮಚಂದ್ರ ಪ್ರಭು, ಅಯ್ಯೋ ಅಯ್ಯೋ, ಎಂತ ಚಾತುರ್ಯವಾಯಿತು! ರಾಮ ಲಕ್ಷ್ಮಣರು ಸತ್ಯ ಸಂಪನ್ನರು, ಮಹಾಪರಾಕ್ರಮಿಗಳು, ಸರಳ ಸ್ವಭಾವದವರು, ಕಪಟವನ್ನು ಆಚರಿಸುವವರಲ್ಲ. ಆದರೆ ಆ ರಾವಣನ ಪುತ್ರ ದುಷ್ಟ ದುರಾತ್ಮನಾದ ಇಂದ್ರಜಿತು ಕಪಟ ಯುದ್ಧದಿಂದ ಇವರನ್ನು ವಂಚಿಸಿದ್ದಾನೆ. ವಿಭೀಷಣ, ಆ ಇಂದ್ರಜಿತಿನ ಮಾಯಾ ವಿದ್ಯೆಯ ಬಗ್ಗೆ ನೀನು ನಮಗೆ ಮೊದಲೇ ತಿಳಿಸಿದ್ದೆ. ಆದರೂ ಈ ವಿಷಮ ಸ್ಥಿತಿ ಉಂಟಾಗುವುದನ್ನು ನಮ್ಮಿಂದ ತಪ್ಪಿಸಲಾಗಲಿಲ್ಲ. ನನಗೆ ಬಹಳ ದುಃಖವಾಗಿದೆ ಸುಗ್ರೀವ. ನಾನು ಯಾರ ಬಲಪರಾಕ್ರಮಗಳ ಬೆಂಬಲದಿಂದ ಲಂಕೆಯಲ್ಲಿ ಮತ್ತೆ ನ್ಯಾಯ, ನೀತಿ, ಧರ್ಮವನ್ನು ಪ್ರತಿಷ್ಠಾಪಿಸಬೇಕೆಂದುಕೊಂಡಿದ್ದೆನೋ ಆ ಪುರುಷ ಶ್ರೇಷ್ಠರಾದ ರಾಮ ಲಕ್ಷ್ಮಣ ಈ ರಣಭೂಮಿಯಲ್ಲಿ ನಿಷ್ಕ್ರಿಯರಾಗಿ ಮಲಗಿದ್ದಾರೆ. ಛೇ, ನಾನಿನ್ನು ಬದುಕಿದ್ದೂ ಸತ್ತವನಂತಾದೆ. ನನ್ನ ಮನೋರಥವೆಲ್ಲ ನುಚ್ಚು ನೂರಾಯಿತು. ಏನೇ ಆದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ ಎಂದು ಆ ರಾವಣ ಮಾಡಿದ್ದ ಪ್ರತಿಜ್ಞೆ ಸತ್ಯವಾದಂತಾಯಿತು. ಅವನ ಪುತ್ರನೇ ಅವನ ಇಷ್ಟಾರ್ಥವನ್ನು ಈಡೇರಿಸಿಬಿಟ್ಟ. ನಾನು ನಿರ್ವೀರ್ಯನಾದೆ. ನನ್ನ ಬದುಕು ನಿರರ್ಥಕವಾಯಿತು ಸುಗ್ರೀವ,
ನಿರರ್ಥಕವಾಯಿತು. ವಿಭೀಷಣ, ಜ್ಞಾನಿಯಾದ ನೀನು ವಾಸ್ತವವನ್ನು ಅರಿಯದೆ ಹೀಗೆ ಅಧೀರನಾಗಬಾರದು. ಖಂಡಿತ ನೀನು ಲಂಕೆಯ ಸಿಂಹಾಸನವನ್ನು ಪಡೆಯುತ್ತೀಯ. ಆ ರಾವಣ ತನ್ನ ಪುತ್ರ ಸಮೇತವಾಗಿ ಬಂದರೂ ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಲಾರ. ರಾಮಲಕ್ಷ್ಮಣರು ಅಸುನೀಗದರೆಂಬಂತೆ ಹತಾಶೆಯಿಂದ ಪ್ರಲಾಪಿಸುವುದು ಸರಿಯಲ್ಲ. ಇವರು ಪ್ರಜ್ಞೆ ತಪ್ಪಿರುವರೇ ಹೊರತು ಪ್ರಾಣ ತ್ಯಾಗ ಮಾಡಿಲ್ಲ. ಇವರಿಗೆ ಪ್ರಜ್ಞೆ ಬಂದೊಡನೆ ಏಳುತ್ತಾರೆ. ಪರಿವಾರ ಸಮೇತರಾಗಿ ಆ ರಾವಣನನ್ನು ಸಂಹರಿಸುತ್ತಾರೆ. ಮಾವ ಸುಷೇಣ, ಮಹಾತ್ಮರಾದ ಈ ಸೋದರರು ಎಚ್ಚರಗೊಂಡ ನಂತರ ನಮ್ಮ ವಾನರ ಸೈನ್ಯದೊಡನೆ ನೀನು ಕಿಷ್ಕಿಂದಿಗೆ ಹಿಂದಿರುಗಿ ಹೋಗು. ನಾನು ಆ ರಾವಣನನ್ನು ಅವನ ಬಂಧು ಬಾಂಧವರೊಡನೆ ಸಂಹರಿಸಿ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಕರೆದುಕೊಂಡು ಬರುತ್ತೇನೆ. ಸುಗ್ರೀವ, ಹಿಂದೊಮ್ಮೆ ದೇವದಾನವರಿಗೆ ನಡೆದ ಯುದ್ಧವೊಂದನ್ನು ನಾನು ನೋಡಿದ್ದೆ. ಆಗ ಶಸ್ತ್ರಾಸ್ತ್ರ ಪರಿಣಿತರಾದ ಯುದ್ಧ ನಿಪುಣರಾದ ರಾಕ್ಷಸರು ಮತ್ತೆ ಮತ್ತೆ ದೇವತೆಗಳನ್ನು ತಮ್ಮ ಬಾಣಗಳ ಜಾಲದಿಂದ ಚುಚ್ಚುತ್ತಿದ್ದರು. ಆಗ ದೇವಗುರುವಾದ ಬೃಹಸ್ಪತಿ ಗಾಯಗೊಂಡವರನ್ನು, ಮೂರ್ಛೆ ಹೋದವರನ್ನು ತಮ್ಮ ಔಷಧಗಳಿಂದ, ಮಂತ್ರಗಳಿಂದ ಉಪಚರಿಸುತ್ತಿದ್ದರು. ಇದು ದೇವ ದಾನವರ ಯುದ್ಧವೂ ಅಲ್ಲ, ಇಲ್ಲಿ ಆ ಬೃಹಸ್ಪತಿಯೂ ಇಲ್ಲ. ಅದು ನಿಜ. ಆದರೆ ಆ ಔಷಧಿಗಳು ಎಲ್ಲಿವೆ ಎಂಬುದು ನನಗೆ ಗೊತ್ತು. ಹೌದಾ ಸುಷೇಣರೇ? ಆ ಔಷಧಿಗಳು ಎಲ್ಲಿ ದೊರಕುತ್ತವೆ? ಸಮುದ್ರಗಳಲ್ಲಿ ಶ್ರೇಷ್ಠವಾದ ಕ್ಷೀರ ಸಮುದ್ರದಲ್ಲಿ ಚಂದ್ರ ಮತ್ತು ದ್ರೋಣ ಎಂಬ 2 ಪರ್ವತಗಳಿವೆ. ಹಿಂದೆ ಅಮೃತಕ್ಕಾಗಿ ಕ್ಷೀರಸಾಗರ ಮಂಥನ ಮಾಡಿದ್ದು ಅಲ್ಲಿಯೇ. ಚಂದ್ರ, ದ್ರೋಣ ಎಂಬ 2 ಪರ್ವತಗಳಲ್ಲೂ ದೇವನಿರ್ಮಿತವಾದ ಸಂಜೀವಕರಣಿ ಮತ್ತು ವಿಶಲ್ಯ ಎಂಬ ದಿವ್ಯ ಔಷಧಿಗಳಿವೆ. ಆ 2 ಪರ್ವತಗಳನ್ನೇ ಸಮುದ್ರವನ್ನ ಕಡಿಯಲು ತೀರದಲ್ಲಿ ಪ್ರತಿಷ್ಠಾಪಿಸಿದ್ದರು. ಬೇರೆ ವಾನರರಿಗಿಂತ ವೇಗಶಾಲಿಯಾದ ಹನುಮಂತ ಈಗಲೇ ಅಲ್ಲಿಗೆ ಹೋಗಲಿ.
ರಾಮಲಕ್ಷ್ಮಣರೇ, ಇಂದ್ರಜಿತು ಪ್ರಯೋಗಿಸಿದ ನಾಗಾಸ್ತ್ರದಿಂದ ನೀವು ಈಗ ಮುಕ್ತರಾದಿರಿ. ವೈನತೆಯ, ನಿನ್ನಿಂದ ನಾವು ನಾಗಾಸ್ತ್ರದ ಬಂಧನದಿಂದ ಮುಕ್ತರಾದೆವು. ರಾವಣ ಪುತ್ರ ಇಂದ್ರಜಿತುವಿನಿಂದ ಉಂಟಾಗಿದ್ದ ಭಯದಿಂದ ಪಾರಾದೆವು. ನಿನ್ನ ಕೃಪೆಯಿಂದ ನಾವು ಮೊದಲಿಗಿಂತ ಹೆಚ್ಚು ಬಲಿಷ್ಠರಾಗಿದ್ದೇವೆ. ರಾಮಚಂದ್ರ, ನಾನು ನಿನ್ನ ಪ್ರಿಯ ಸಖ. ನಾನು ಹೊರಗೆ ಸಂಚರಿಸುವ ನಿನ್ನ ಪ್ರಾಣ ಸ್ವರೂಪನಾಗಿದ್ದೇನೆ. ಗರುಡ ಎಂದು ಕರೆಯಲ್ಪಡುವ ನಾನು ನಿನಗೆ ಸಹಾಯ ಮಾಡಲೆಂದೇ ಇಲ್ಲಿಗೆ ಬಂದೆ. ಈ ಸರ್ಪ ಬಂಧವನ್ನು ಮಹಾಬಲಶಾಲಿಗಳಾದ ಅಸುರರಿಂದಾಗಲಿ ಪರಾಕ್ರಮಶಾಲಿಗಳಾದ ಇಂದ್ರಾದಿ ದೇವತೆಗಳಿಂದಾಗಲಿ ಬಿಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನೇ ಬರಬೇಕಾಯಿತು. ವೈನತೆಯ, ನಮಗೆಲ್ಲ ದಿಕ್ಕೇ ತೋಚದಂತಾಗಿತ್ತು. ನೀನು ಬಂದು ರಾಮ ಲಕ್ಷ್ಮಣರಿಗೆ ಪ್ರಜ್ಞೆ ಮರಳುವಂತೆ ಮಾಡಿದ್ದರಿಂದ ನಮಗೆಲ್ಲ ಪುನರ್ಜನ್ಮವಾದಂತಾಯಿತು. ನಾವೆಲ್ಲ ನಿನಗೆ ಕೃತಜ್ಞರಾಗಿದ್ದೇವೆ. ಸುಗ್ರೀವ, ಕ್ರೂರ ಕರ್ಮಿಯಾದ ಇಂದ್ರಜಿತು ತನ್ನ ಮಾಯಾವಿದ್ಯೆಯಿಂದ ಈ ನಾಗರೂಪದ ಬಾಣಗಳ ಬಂಧನವನ್ನು ಉಂಟು ಮಾಡಿದ್ದ. ಕದ್ರುವಿನ ಮಕ್ಕಳಾದ ಈ ವಿಷಸರ್ಪಗಳು ಆ ರಾಕ್ಷಸನ ಮಾಯೆಯಿಂದ ರಾಮಲಕ್ಷ್ಮಣನನ್ನು ಬಂಧಿಸಿದ್ದವು. ವೈನತೆಯ, ನಿನ್ನ ಸ್ನೇಹಕ್ಕೆ ಮತ್ತು ನಿನ್ನ ಕಾಲೋಚಿತವಾದ ಸಹಾಯಕ್ಕೆ ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸು. ರಾಮಚಂದ್ರ, ಅದೃಷ್ಟವಶಾತ್ ಮಹಾಘೋರವಾದ ಬಾಣಗಳಿಂದ ನೀವು ಬಿಡುಗಡೆ ಹೊಂದಿದಿರಿ. ಇನ್ನು ಮುಂದೆ ನೀವು ಬಹಳ ಎಚ್ಚರವಾಗಿರಬೇಕು. ಎಲ್ಲ ರಾಕ್ಷಸರೂ ಕಪಟಿಗಳೇ. ಯಾವ ಕಾರಣಕ್ಕೂ ನೀವು ಅವರನ್ನು ನಂಬಲೇಬಾರದು. ಅದರಲ್ಲೂ ಇಂದ್ರಜಿತುವಿನಂಥ ಕಪಟ ರಾಕ್ಷಸರನ್ನು ನಂಬಲೇಬಾರದು. ಹೌದು, ವಿಭೀಷಣನ ಮಾತು ನಿಜ. ರಾಮಚಂದ್ರ, ಶತ್ರುಗಳನ್ನು ಪ್ರೀತಿಯಿಂದ ಕಾಣುವ ದಯಾಳುವಾದ ರಾಮಚಂದ್ರ, ನಾನಿನ್ನು ಹೊರಡುತ್ತೇನೆ. ದಯಮಾಡಿ ನನಗೆ ಅನುಮತಿಯನ್ನು ನೀಡಿ. ವೈನತೆಯ, ಈ ನಿನ್ನ ಉದಾರ ಗುಣದಿಂದ ನಿನ್ನ ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ. ರಾಘವ, ಯುದ್ಧಾನಂತರ ನಿನಗೆ ನಮ್ಮ ಮಿತ್ರತ್ವದ ರಹಸ್ಯ ತಿಳಿಯುತ್ತದೆ. ಮುಂದೆ ಬಾಲರು ವೃದ್ಧರು ಮಾತ್ರ ಉಳಿಯುವಂತೆ ಸರ್ವರನ್ನು ಸಂಹರಿಸಿ ರಾವಣನನ್ನು ವಧಿಸಿ ಸೀತಾದೇವಿಯನ್ನು ನೀನು ಖಂಡಿತ ಪಡೆಯುವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೀತೆ, ಸೀತೆ, ನಾನು ನಿನಗೆ ಹೇಳಿದ ಮಾತು ನಿಜವಾಯಿತು. ಯಾವ ಮಾತು ತ್ರಿಜಟೆ? ರಾಮ ಲಕ್ಷ್ಮಣರು ಹತರಾಗಿಲ್ಲ, ಕೇವಲ ಮೂರ್ಛಿತರಾಗಿದ್ದಾರೆ ಎಂದು ನಾನು ಹೇಳಿರಲಿಲ್ಲವೇ? ಹೌದು, ಅದು ಸತ್ಯ ಸೀತೆ. ಈಗ ಅವರು ಎಚ್ಚರಗೊಂಡು ಸಮರೋತ್ಸಾಹದಿಂದ ಸಿದ್ಧರಾಗಿ ನಿಂತಿದ್ದಾರೆ. ಆಹಾ ತ್ರಿಜಟೆ, ಎಂಥ ಕರ್ಣಾನಂದಕರವಾದ ಮಾತುಗಳನ್ನು ಹೇಳಿದೆ. ಅಂದು ನೀನು ಯುದ್ಧರಂಗದಲ್ಲಿ ಹೇಳಿದ ಮಾತುಗಳನ್ನು ನಾನು ನಂಬಿದ್ದೆ. ಅಂದೇ ನನ್ನ ಆತಂಕ ದುಃಖ ಎಲ್ಲ ದೂರವಾಯಿತು. ನನ್ನ ಮನಸ್ಸು ಸಮಾಧಾನಗೊಂಡಿತು. ಆದ್ದರಿಂದಲೇ ಆ ರಾವಣ ಬಂದಾಗ ಧೈರ್ಯದಿಂದ ಪ್ರತಿಭಟಿಸಿ ನುಡಿಯಲು ಸಾಧ್ಯವಾಯಿತು. ಅದು ಸತ್ಯವಾಯಿತೆಂದು ಈಗ ಇನ್ನಷ್ಟು ಸಂತೋಷವಾಗುತ್ತಿದೆ. ಸೀತೆ, ನಿನ್ನ ಪತಿಭಕ್ತಿ ಪಾತಿವ್ರತ್ಯದ ಮಹಿಮೆ ಅಪಾರವಾಗಿದೆ. ನಿನ್ನ ಸ್ವಾಮಿಯನ್ನು ನಿನ್ನ ಪಾತಿವ್ರತ್ಯವೇ ಕಾಪಾಡುವುದು ಎಂದು ನಾನು ಹೇಳಲಿಲ್ಲವೇ? ಮೊದಲು ನಿನ್ನ ಸ್ವಾಮಿ ಎಚ್ಚರಗೊಂಡು ಲಕ್ಷ್ಮಣನಿಗೆ ಆಪತ್ತು ಸಂಭವಿಸಿತೆಂದು ದುಃಖಿಸಿದನಂತೆ. ಆಗಲೇ ದಿವ್ಯೌಷಧಿ ತರಲೆಂದು ಹನುಮಂತ ಅಲ್ಲಿಂದ ಹೊರಟನಂತೆ. ಅಷ್ಟರಲ್ಲಿ ಆಕಾಶದಿಂದ ಹಾರಿ ಬಂದ ಗರುಡ ದೇವನೇ ನಾಗಾಸ್ತ್ರದಿಂದ ರಾಮ ಲಕ್ಷ್ಮಣರನ್ನು ಮುಕ್ತಗೊಳಿಸಿದನಂತೆ. ನನ್ನ ಪತಿ ಮೈದುನನನ್ನು ಬಂಧ ಮುಕ್ತಗೊಳಿಸಿದ ಗರುಡ ದೇವನಿಗೆ ನಾನು ನಮಸ್ಕರಿಸುತ್ತೇನೆ. ತ್ರಿಜಟೆ, ಇನ್ನು ಮೇಲೆ ಯಾವ ತೊಂದರೆಗಳು ಬಂದರೂ ನಾನು ಆತಂಕ ಪಡುವುದಿಲ್ಲ. ಏಕೆಂದರೆ ಅವರಿಗೆ ನೆರವಾಗಲು ದೇವಾನುದೇವತೆಗಳಿದ್ದಾರೆ.
ನಾನು ಇನ್ನೂ ಧೈರ್ಯವಾಗಿರುತ್ತೇನೆ. ಆ ರಾವಣನ ವಧೆಯಾಗಿ ನನ್ನ ಸ್ವಾಮಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವವರೆಗೂ ನಾನು ಶಾಂತಳಾಗಿ ಕಾಯುತ್ತೇನೆ. ನಿನ್ನ ಸಹನೆ ಧೈರ್ಯ ಹೀಗೆ ಇರಲಿ. ನಿನ್ನ ಸದ್ಗುಣಗಳು ಪತಿಭಕ್ತಿ ಲೋಕವಿಖ್ಯಾತವಾಗಲಿ. ಅಸಂಭವ, ಅಸಂಭವ. ಮೃತ್ಯು ಸದೃಶವಾದ ನಾಗಸರ್ಪ ಬಂಧಿಸಿದ ಮೇಲೆ ಯಮಸದನಕ್ಕೆ ತೆರಳದೆ ಬಂಧ ಮುಕ್ತರಾಗಲು ಹೇಗೆ ಸಾಧ್ಯ? ನೀವು ನಿಜವನ್ನು ಹೇಳುತ್ತಿರುವಿರಿ ತಾನೇ? ಪರಮೇಶ್ವರನ ಆಣೆಗೂ ಸತ್ಯ ಪ್ರಭು. ಆ ರಾಮ ಲಕ್ಷ್ಮಣರು ಬಂಧ ಮುಕ್ತವಾಗಿದ್ದರಿಂದಲೇ ಆ ವಾನರರು ನಮ್ಮ ರಾಕ್ಷಸರನ್ನು ಹೊಡೆಯುವಂತಾಯಿತು. ಇದು ಹೇಗೆ ಸಾಧ್ಯ? ಇಂದ್ರಜಿತ್ತು ವರವಾಗಿ ಪಡೆದಿದ್ದ ಆ ಬಾಣಗಳು ಅತಿ ಭಯಂಕರವಾಗಿದ್ದವು, ವಿಷ ಸರ್ಪಗಳಂತಿದ್ದವು, ವ್ಯರ್ಥಗೊಳಿಸಲು ಸಾಧ್ಯವಿಲ್ಲದಂತಿದ್ದವು, ಸೂರ್ಯ ಸದೃಶವಾಗಿದ್ದವು. ಅಂತಹ ಅಮೋಘ ಬಾಣಗಳು ರಾಮ ಲಕ್ಷ್ಮಣರನ್ನು ಬಂಧಿಸಿತ್ತು ತಾನೇ? ಹೌದು ಪ್ರಭು, ಅದರಿಂದಲೇ ಅವರು ಮುಕ್ತರಾಗಿದ್ದು. ಪ್ರಾಣಾಂತಿಕವಾದ ನಾಗಾಸ್ತ್ರದಿಂದ ಆ ರಾಮ ಲಕ್ಷ್ಮಣರು ಬಂಧ ಮುಕ್ತರಾಗಿದ್ದಾರೆ. ಅಂದರೆ ಈಗ ನಮ್ಮ ರಾಕ್ಷಸ ಸೈನ್ಯ ಆಪತ್ತಿಗೆ ಸಿಲುಕಿರುವುದಂತೂ ಖಚಿತ. ಧೂಮ್ರಾಕ್ಷ! ಮಹಾಪ್ರಭು ಪ್ರಣಾಮಗಳು. ಈಗ ನೀನು ನನ್ನ ಅಪ್ಪಣೆಯನ್ನು ಪಾಲಿಸಬೇಕು. ಹೇಳಿ ಪ್ರಭು, ಅದು ನನ್ನ ಕರ್ತವ್ಯ. ಅಪ್ಪಣೆ ಮಾಡಿ. ಧೂಮ್ರಾಕ್ಷ, ನೀನು ರಾಕ್ಷಸರ ದೊಡ್ಡ ಪಡೆಯೊಂದಿಗೆ ರಣರಂಗಕ್ಕೆ ಹೋಗು. ಆ ರಾಮ ಲಕ್ಷ್ಮಣರು ನಾಗಾಸ್ತ್ರದಿಂದ ಬಂಧ ಮುಕ್ತರಾಗಿದ್ದಾರೆ. ಆ ವಾನರರನ್ನು, ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬಾ. ಇದೇ ನಿನ್ನ ಕರ್ತವ್ಯ. ಹಾಗೆ ಆಗಲಿ ಪ್ರಭು. ವಿಜಯೇ ಭವ.
ಪ್ರಣಾಮಗಳು ಮಹಾಪ್ರಭು. ಎಲೈ ಭಟ, ರಣಭೂಮಿಯಲ್ಲಿ ಏನು ನಡೆಯುತ್ತಿದೆ? ನಾವು ಜಯಿಸುತ್ತಿದ್ದೇವೆಯೇ? ಬೇಗ ಹೇಳು. ಖಂಡಿತವಾಗಿಯೂ ನಾವು ಗೆಲ್ಲುತ್ತಿದ್ದೇವೆ ಮಹಾಪ್ರಭು. ಅದನ್ನ ತಮ್ಮ ಗಮನಕ್ಕೆ ತರಲೆಂದೇ ನಾನು ಧಾವಿಸಿ ಬಂದೆ. ನಮ್ಮ ಧೂಮ್ರಾಕ್ಷನ ಪರಾಕ್ರಮಕ್ಕೆ ಸರಿಸಾಟಿ ಇಲ್ಲ. ವಾನರರು ಬೆದರು ಓಡುತ್ತಿದ್ದಾರೆ. ಹೌದೇ? ಅಂದರೆ ಧೂಮ್ರಾಕ್ಷನನ್ನು ಕಳಿಸಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆಂದು ಹೇಳು. ಅದರಲ್ಲಿ ಸಂದೇಹವಿಲ್ಲ ಮಹಾಪ್ರಭು. ಮಹಾಬಲಶಾಲಿಯಾದ ಧೂಮ್ರಾಕ್ಷ ವಾನರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ರಮಣ ಮಾಡಿ ಅವರನ್ನು ಚಲ್ಲಾಪಿಲ್ಲಿ ಮಾಡುತ್ತಿದ್ದಾನೆ. ಭಲೆ 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 ಧೂಮ್ರಾಕ್ಷ, ಭಲೆ. ಗೆದ್ದು ಬಾ. ನಿನಗೆ ಈ ರಾವಣನಿಂದ ಬೇಕಾದ ಬಹುಮಾನ ಕಾದಿದೆ. ಎಲೈ ಭಟ ಪ್ರಭು, ನಮ್ಮ ವೀರ ಧೂಮ್ರಾಕ್ಷನನ್ನು ಎದುರಿಸುವ ವೀರರಾರು ಶತ್ರು ಪಕ್ಷದಲ್ಲಿಲ್ಲವೇ? ಅದೇ ನನಗೂ ಆಶ್ಚರ್ಯವಾಗುತ್ತಿದೆ ಮಹಾಪ್ರಭು. ಧೂಮ್ರಾಕ್ಷ ರಣರಂಗದಲ್ಲಿ ವಿಜೃಂಭಿಸುತ್ತಿದ್ದರೂ ಅಂಗದ, ಸುಗ್ರೀವನಂತ ವೀರರಾಗಲಿ, ಹನುಮಂತ, ಜಾಂಬವಂತ ಮೊದಲಾದ ಪ್ರಮುಖರಾಗಲಿ, ರಾಮ ಲಕ್ಷ್ಮಣನಂತ ಮಹಾಪರಾಕ್ರಮಿಗಳಾಗಲಿ ಅವನನ್ನು ಎದುರಿಸಲು ಏಕೆ ಬರಲಿಲ್ಲವೆಂದು ನನಗೆ ಅಚ್ಚರಿ ಆಗುತ್ತದೆ ಮಹಾಪ್ರಭು. ಧೂಮ್ರಾಕ್ಷನ ಧ್ವಂಸ ಕಾರ್ಯವನ್ನು ಕಂಡು ಆ ಶತ್ರುಗಳು ತಮ್ಮ ಶಿಬಿರದಲ್ಲಿ ಈಲಿ ಬಿಲದಲ್ಲಿ ಅಡಕಿಕೊಂಡಿರಬೇಕು. ಈ ಧೂಮ್ರಾಕ್ಷನ ಶಕ್ತಿ ಸಾಮರ್ಥ್ಯಗಳನ್ನು ಎದುರಿಸಿದರೆ ತಮ್ಮ ಪ್ರಾಣಕ್ಕೆ ಎರವಾಗುವುದೆಂದು ಅರ್ಥ ಮಾಡಿಕೊಂಡಿರಬೇಕು. ಇರಬಹುದು ಪ್ರಭು. ನಿನ್ನ ಮಾತು ನಿಜವಾದರೆ ಆ ಧೂಮ್ರಾಕ್ಷನು ಶತ್ರು ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತಾನೆ. ಆಗ ರಾಮ ಲಕ್ಷ್ಮಣ ಸುಗ್ರೀವಾದಿಗಳು ಲಂಕೆಯಿಂದ ಪಲಾಯನ ಮಾಡುತ್ತಾರೆ. ಏನು? ಪಲಾಯನವೇ? ಆ ರಾಕ್ಷಸ ವೀರ ಧೂಮ್ರಾಕ್ಷನ ಪರಾಕ್ರಮಕ್ಕೆ ಹೆದರಿ ನಮ್ಮ ವಾನರ ವೀರರು ಪಲಾಯನ ಮಾಡುತ್ತಿರುವರೇ? ಹೌದು ಪ್ರಭು. ಆ ಧೂಮ್ರಾಕ್ಷ ನಿರ್ದಯೆಯಿಂದ ನಮ್ಮ ವಾನರರನ್ನು ಹೊಸಕಿ ಹಾಕುತ್ತಿದ್ದಾನೆ. ಅವನ ಭೀಕರವಾದ ಆಕ್ರಮಣಕ್ಕೆ ನಮ್ಮ ವಾನರ ಸೇನೆ ದಿಕ್ಕಾಪಾಲಾಗಿ ಓಡುತ್ತಿದೆ. ಸಹೋದರ, ನನಗೆ ಅಪ್ಪಣೆಯನ್ನು ಕೊಡು. ನಾನು ಈಗಲೇ ರಣರಂಗಕ್ಕೆ ಹೋಗಿ ಆ ಧೂಮ್ರಾಕ್ಷನನ್ನು ಒಂದೇ ಬಾಣದಿಂದ ನೆಲಕ್ಕುರುಳಿಸುತ್ತೇನೆ. ನಮ್ಮ ವಾನರ ವೀರರ ಭಯವನ್ನು ನಿವಾರಿಸುತ್ತೇನೆ. ಲಕ್ಷ್ಮಣ, ನಿನ್ನಲ್ಲಿ ಆ ಸಾಮರ್ಥ್ಯವಿದೆಂದು ನಮಗೆಲ್ಲ ತಿಳಿದಿದೆ. ಆ ಧೂಮ್ರಾಕ್ಷನಂತ ರಕ್ಕಸನನ್ನು ಎದುರಿಸಲು ನಮ್ಮ ವಾನರ ವೀರರಲ್ಲಿ ಯಾರಾದರೂ ಒಬ್ಬನೇ ಸಾಕು. ಮೃತ ನೀನೇಕೆ ಶ್ರಮ ಪಡಬೇಕು? ಸುಗ್ರೀವ, ಲಕ್ಷ್ಮಣ ಆ ರಾವಣ ಪುತ್ರ ಇಂದ್ರಜಿತುವಿನೊಡನೆ ಹೋರಾಡ ನಾಗಪಾಶದಿಂದ ರಾಮ ಲಕ್ಷ್ಮಣರನ್ನು ಬಂಧಿಸಿದ ಆ ದುಷ್ಟನಿಗೆ ಲಕ್ಷ್ಮಣ ತಕ್ಕ ಪಾಠ ಕಲಿಸಲಿ. ರಾಮಚಂದ್ರ, ನಾನು ರಣಭೂಮಿಗೆ ಹೋಗುತ್ತೇನೆ. ಆ ಧೂಮ್ರಾಕ್ಷನನ್ನು ನಾನು ಸಂಹರಿಸುತ್ತೇನೆ. ತಾಳ್ಮೆ. ಧೂಮ್ರಾಕ್ಷನಂತಹ ರಾಕ್ಷಸ ವೀರನನ್ನು ಸಂಹರಿಸಲು ಮುಂದಾಗುವುದು ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆಯೇ ಇದೆ. ಆದರೆ ರಣರಂಗದಲ್ಲಿ ಅಂತಹ ರಾಕ್ಷಸ ವೀರರನ್ನು ಸಂಹರಿಸುವ ಸದಾವಕಾಶ ಖಂಡಿತ ನಿನಗೆ ದೊರೆಯುತ್ತದೆ. ರಾಮಚಂದ್ರ, ಈಗ ಧೂಮ್ರಾಕ್ಷನ ಉಪಟಳದಿಂದ ಪಾರಾಗುವುದು ಹೇಗೆ? ಮಹಾವೀರನಾದ ನಮ್ಮ ಮಾರುತಿ ರಣರಂಗದಲ್ಲಿ ಹೋರಾಡಲು ಹೋಗಿರುವನಲ್ಲವೇ? ಹೌದು ರಾಮಚಂದ್ರ. ಹಾಗಾದ್ರೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಅವನಿಗೆ ಧೂಮ್ರಾಕ್ಷನಿಂದ ವಾನರಿಗೆ ಒದಗಿದ ದುರವಸ್ಥೆ ಖಂಡಿತ ತಿಳಿಯುತ್ತದೆ. ಅವನು ಖಂಡಿತ ಅವರ ರಕ್ಷಣೆಗೆ ಧಾವಿಸುತ್ತಾನೆ. ವಾನರ ವೀರರೇ, ನಿಲ್ಲಿ! ಹೆದರಿ ಓಡಬೇಡಿ. ಶತ್ರುವಿಗೆ ಬೆನ್ನು ತೋರಿಸುವುದು ಸರಿಯಲ್ಲ. ಈ ಧೂಮ್ರಾಕ್ಷನ ಪೀಡೆಯನ್ನು ನಾನು ಈಗಲೇ ಕೊನೆಗೊಳಿಸುತ್ತೇನೆ. ಎಲ್ಲವೋ ಧೂಮ್ರಾಕ್ಷ, ಸಾಮಾನ್ಯ ವೀರನಾದ ನೀನು ನಮ್ಮ ವಾನರ ಸೇನೆಯನ್ನು ಭಯಭೀತಿಗೊಳಿಸುತ್ತಿರುವೆಯ? ನಿನ್ನನ್ನು ಈಗಲೇ ಯಮಸದನಕ್ಕೆ ಕಳಿಸುತ್ತೇನೆ. ವಾನರ ವೀರರೇ, ಬನ್ನಿ, ಹೋರಾಡಿ!
ಶ್ರೀರಾಮ್! ಜೈ ಶ್ರೀರಾಮ್! ಸೀತೆ ಸೀತೆ, ನಿನಗೊಂದು ಸಂತೋಷದ ವಾರ್ತೆ ಇದೆ. ಹೌದೇನು? ಅದೇನೆಂದು ಹೇಳು ತ್ರಿಜಟೆ. ರಣರಂಗಕ್ಕೆ ಕಳುಹಿಸಿದ ಧೂಮ್ರಾಕ್ಷನೆಂಬ ರಾಕ್ಷಸ ಬಲಿಯಾಗಿದ್ದಾನೆ. ಹೌದೇ? ಆ ಧೂಮ್ರಾಕ್ಷ ಮಹಾಪರಾಕ್ರಮಿಯೇ? ಹೌದು ಸೀತೆ, ಅವನು ಖಂಡಿತ ಪರಾಕ್ರಮಶಾಲಿಯೇ. ಇಲ್ಲದಿದ್ದರೆ ರಾವಣ ಅವನನ್ನು ಯುದ್ಧ ಭೂಮಿಗೆ ಕಳಿಸುತ್ತಿದ್ದನೆ. ಅವನು 100 ಆನೆಗಳ ಬಲವುಳ್ಳವನು. ಅವನು ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದನಂತೆ. ಅನೇಕ ವಾನರ ಯೋಧರನ್ನು ಸಂಹರಿಸಿದನಂತೆ. ಅವನ ಹೊಡೆತಕ್ಕೆ ಹೆದರಿ ವಾನರ ಸೈನ್ಯ ಪಲಾಯನ ಮಾಡತೊಡಗಿತಂತೆ. ಹಾಗಾದರೆ ಆ ದುಷ್ಟ ಧೂಮ್ರಾಕ್ಷನನ್ನು ತಡೆದವರ್ಯಾರು? ಅವನನ್ನು ವಧಿಸಿದವರ್ಯಾರು? ಇನ್ಯಾರು? ಅವನು ನಿನಗೂ ಗೊತ್ತಿರುವ ವೀರನೇ. ನನಗೂ ಗೊತ್ತಿರುವ ವೀರನೇ. ಯಾರು? ಯಾವ ಕಪಿವೀರ 100 ಯೋಜನಾ ವಿಸ್ತಾರದ ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ನಿನ್ನನ್ನು ಹುಡುಕಿ ನಿನ್ನ ಸ್ವಾಮಿಯ ಮುದ್ರೆಯುಂಗುರವನ್ನು ನಿನಗೆ ಕೊಟ್ಟು ಸಂತೋಷ ಪಡಿಸಿದನು? ಯಾವ ವೀರ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಲಂಕಾ ದಹನ ಮಾಡಿ ರಾವಣನಲ್ಲಿ ಭಯ ಉಂಟು ಮಾಡಿದನೋ ಅದೇ ಕಪಿಶ್ರೇಷ್ಠನೇ ಧೂಮ್ ರಾಕ್ಷಸನನ್ನು ಸಂಹಾರ ಮಾಡಿದನು. ಅಂದರೆ ಇದು ಮಹಾತ್ಮನಾದ ರಾಮಭಕ್ತ ಹನುಮಂತನ ಸಾಹಸವೇ? ತ್ರಿಜಟೆ, ಆ ಪರಮ ಸಜ್ಜನನಾದ ಮಾರುತಿಯ ಪರಾಕ್ರಮಕ್ಕೆ ಸಾಟಿಯೇ ಇಲ್ಲ. ಅವನು ಇನ್ನೂ ಹಲವು ರಾಕ್ಷಸ ವೀರರನ್ನು ಸಂಹರಿಸುತ್ತಾನೆ, ಅದು ನಿಶ್ಚಿತ.